ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿಪ ಸೈಕ್ಲನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ದಿನದಲ್ಲಿ ಯುಗಾದಿ ಅಮಾವಾಸ್ಯ ಒಂದು ಪೂಜಾ ವಿಧಾನ ಹಾಗೆಯೇ ಕಲಸದ ಕಾಯಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅಂದರೆ ಯಾವ ರೀತಿ ನಾವು ಕಾಯಿನ ಬದಲಾವಣೆ ಮಾಡಬೇಕು ಅಂತ ಬನ್ನಿ ತಿಳಿದುಕೊಳ್ಳೋಣಂತೆ. ಹಾಗೆಯೇ ದೇವರ ಮನೆ ಕೂಡ ನಾವು ಯಾವ ದಿವಸ ಶುದ್ಧಿ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ಮೊದಲಿಗೆ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತೇನೆ. ಈ ಅಮಾವಾಸ್ಯೆ ಪೂಜೆ ನಾನು ಈಗ ತಿಳಿಸ್ಕೊಡ್ತದೆ. ಹಾಗೆಯೇ ಬುಧವಾರ ನೀವು ಆಚರಣೆ ಮಾಡಬೇಕಾಗಿರುವಂಥದ್ದು 18ನೇ ತಾರೀಕಿಗೆ ನಾವು ಬೆಳಿಗ್ಗೆ ಒಂದು 8:30 ನಂತರದಲ್ಲಿ ಈ ಪೂಜೆ ನಾವು ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ನಮಗೆ 8:30ಗೆ ನಮಗೆ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗ್ತದೆ. ಸೊ ಆ ನಂತರದಲ್ಲಿ ನಾವು ಪೂಜೆಯನ್ನು ಒಂದು ಪ್ರಾರಂಭ ಮಾಡುವಂತೆ ನಾವು ಪೀಠದ ಮೇಲೆ ಒಂದು ರಂಗೋಲಿಯನ್ನು ಹಾಕ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅಕ್ಕಿಯನ್ನು ಹಾಕಿ ಎಲ್ವೇದರ ಮೇಲೆ ನಾವು ಅಕ್ಷತೆಯನ್ನು ಹಾಕಿ ಕಳಸವನ್ನು ಸ್ಥಾಪನೆ ಮಾಡುವುದು. ಕಳಸಕ್ಕೆ ನೀವು ಪ್ರತಿ ಅಮಾವಾಸ್ಯೆ ಯಾವ ರೀತಿ ನೀವು ಕಳಸವನ್ನು ಸ್ಥಾಪನೆ ಮಾಡ್ತೀರೋ ಅದೇ ರೀತಿ ನಾವು ಸ್ಥಾಪನೆ ಮಾಡುವಂಥದ್ದು. ಅದು ಪರಿಶುದ್ಧವಾದ ಒಂದು ನೀರನ್ನು ತುಂಬಿಸಿ ಅರಿಶಿನ ಕುಂಕುಮ ಒಂದು ಗಂಗಾಜಲ ₹5 ನಾಣ್ಯ ಹಾಗೆ ಹೂ ಮತ್ತು ಅಕ್ಷರ ಸಂಕಲ್ಪ ಮಾಡಿಕೊಂಡು ಅದರೊಳಗೆ ಹಾಕಿ ಚೆನ್ನಾಗಿರುವಂಥ ಒಂದು 5 ವೇದಲೆ ಇಟ್ಟು ಹೊಸದಾದ ಕಾಯಿನೆ ಇಟ್ಟು ನಿಮ್ಮ ಮನೆಯ ಸಾಂಕೇತಿಕಗಳನ್ನು ಹಾಕಿ ನೀವು ಗೆಜ್ಜೆ ಹಾಗೆಯೇ ಮಾಂಗಲ್ಯವನ್ನು ಹಾಕಿ ಪೂಜೆ ಮಾಡುವಂಥದ್ದು. ಪ್ರಸಾದಕ್ಕೆ ಅಂತ ಏನೋ ಒಂದು ಪ್ರಸಾದವನ್ನು ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ. ಹಾಗೆ 5 ಡಿಬ್ಬನ ನೀವು ಸೇರಿಸಿ ಮಾಡ್ಕೊಳ್ಳಿ. ಒಂದು ದೇವ್ರ ಮುಂದೆ ಹಚ್ಚಬೇಕು, ಹಾಗೆ ಮತ್ತೊಂದು ನಿಮ್ಮ ಮುಖ್ಯ ಭಾಗಗಳಿಗೆ ಹೆಚ್ಚುವಂಥದ್ದು. ಹಾಗೆ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. 2 ದಿನ ಕೂಡ ನೀವು ಹಾಕಬೇಕು. ಅಮಾವಾಸ್ಯೆ ಕೂಡ ನೀವು ಪೂರ್ತಿ ಮನೆಗೆ ನೀವು ಸಾಂಬ್ರಾಣಿ ಧೂಪವನ್ನು ತೋರಿಸಿ ದೇವರ ಮುಂದೆ ನೀವು ತಂದು ಇಟ್ಟಿರಬೇಕು. ಹಾಗೆಯೇ ಗುರುವಾರ ನೀವು ಹಬ್ಬದ ದಿವಸ ಕೂಡ ಅದೇ ರೀತಿಯೇ ಮಾಡುವಂಥದ್ದು. ಸಾಂಬ್ರಾಣಿ ಧೂಪ ಹಾಕುವಂಥ ತುಂಬಾ ಒಳ್ಳೆಯದು. ಹಾಗೆ ಯಾಕೆ ಅನ್ನೋದಾದರೆ ಅಮ್ಮನವರಿಗೆ ಕೂಡ ತುಂಬಾ ಒಂದು ಪ್ರಿಯವಾಗಿರುವಂಥದ್ದು. ಇದು ನಮ್ಮ ಮನೆಯವರ ಪೂಜೆನೇ ಆಗಿರೋದ್ರಿಂದ ಅವನವ್ರ ಪೂಜೆ ನಾವು ಮಾಡಬೇಕಾಗಿರುವಂಥದ್ದು. ಸೊ ಆ ಕಾರಣಕ್ಕೆ ಮತ್ತು ಅದು ದೀಪವನ್ನು ಹಚ್ಚಿಟ್ಟು ಹೋದ ಅಮಾವಾಸ್ಯೆಗೆ ಇಟ್ಟಿರುವಂಥ ಒಂದು ಕಳಸದ ಕಾಯಿಯನ್ನೇ ಒಡೆದು ನೀವು ಪೂಜೆಯನ್ನು ಮಾಡ್ಕೊಳ್ಳಿ. ಈ ರೀತಿ ಸರಳವಾಗಿ ನೀವು ಬುಧವಾರ ನೀವು ಪೂಜೆಯನ್ನು ಮಾಡ್ಕೋಬಹುದು. ಮತ್ತು ಕಲಸದ ಕಾಯಿ ಬಗ್ಗೆ ತಿಳಿಸ್ಕೊಡೋದು ಬೇಕಾಗಿದ್ರೆ ನಮಗೆ ಅಮಾವಾಸ್ಯೆ ಆಗಿದ್ರೆ ನಾವು ಹೊಸ ಕಾಯಿಯನ್ನೇ ಇಟ್ಟು ನಾವು ಪೂಜೆ ಮಾಡಬೇಕು. ಹಾಗೆಯೇ ತಿರುಗಿ ದಿವಸನೇ ನಮಗೆ ಒಂದು ಹಬ್ಬ ಬರೋದ್ರಿಂದ ನಾವು ಹೊಸದಾದ ಕಾಯಿಯನ್ನೇ ಇಟ್ಟು ನಾವು ಪೂಜೆ ಮಾಡಬೇಕು. ಯಾಕೆ ಅನ್ನೋದಾದರೆ ನಮಗೆ ಅದು ಹಬ್ಬ ಆಗಿರ್ತದೆ, ಹೊಸ ವರ್ಷದ ಹೊಸ ಹಬ್ಬ. ಸೊ ಆ ಕಾರಣಕ್ಕೆ ನಮ್ಮ ಈ ಕುಲದೇವರ ಪೂಜೆ ನಾವು ಮಾಡಬೇಕಾಗಿರೋದ್ರಿಂದ ನಾವು ಮನೆಯವರು ಕಲಸದ ಕಾಯಿ ನಾವು ಬದಲಾವಣೆ ಮಾಡಲೇಬೇಕು. ನಮ್ಮ ಮನೆಯವರ ಪೂಜೆ ನಾವು ಮಾಡುವುದು. ಸೊ ಆ ಕಾರಣಕ್ಕೆ ಹೊಸದಾದ ಕಾಯಿಯನ್ನೇ ಇಟ್ಟು ನಾವು ಅಮ್ಮನವರ ಕಳಸವನ್ನು ಸ್ಥಾಪನೆ ಮಾಡಿಕೊಂಡು ನಾವು ಪೂಜೆಯನ್ನು ಮಾಡ್ತೇವೆ. ಆ ಕಾಯಿಯನ್ನು ನಂತರ ಏನು ಮಾಡಬೇಕು ಅನ್ನೋದಾದರೆ ನೀವು ಶುಕ್ರವಾರ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ. ಯಾಕೆಂದರೆ ನಮಗೆ ಈ ಸಲ ಯುಗಾದಿ ಹಬ್ಬದ ಮಾರನೇ ದಿವಸನೇ ನಮಗೆ ಶುಕ್ರವಾರ ಬಂದಿದೆ. ಸೊ ವರ್ಷದ ಮೊದಲ ಅಮ್ಮನವ್ರ ಪೂಜೆ, ಹಾಗೆಯೇ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ತೇವೆ. ಶನಿವಾರ ನಮಗೆ ಚಂದ್ರದರ್ಶನ ಕೂಡ ಆಗುವಂಥದ್ದು. ಕೆಲವೊಂದು ಸಲ ಶುಕ್ರವಾರ ಕೂಡ ಆಗ್ಬೋದು. ಮತ್ತು ಭಾನುವಾರ ಆ ಕಳಶವನ್ನು ನಾವು ತೆಗಿಬಹುದು. ಭಾನುವಾರ ಕಳಶ ನಾವು ಯುಗಾದಿ ಹಬ್ಬಕ್ಕೆ ಇಟ್ಟಿರುವಂಥ ಕಳಶವನ್ನು ತೆಗೆದು ಅಮಾವಾಸ್ಯೆಗೆ ಇಟ್ಟಿನ ಕಾಯಿಯನ್ನೇ ಇಟ್ಟು ನಾವು ಮುಂದೆ ಅಮಾವಾಸ್ಯೆ ತನಕ ನಾವು ಮುಂದೆ ಹೋಗ್ಬೋದು. ಕೆಲವರು ಇದು ನವರಾತ್ರಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಈ ಚೈತ್ರ ನವರಾತ್ರಿಗೆ ಅಂತಲೂ ಕಳಶವನ್ನು ಸ್ಥಾಪನೆ ಮಾಡಿದರೆ ಮತ್ತೆ ಅದನ್ನು ಅಲುಗಾಡಿಸಲು ಬರುವುದಿಲ್ಲ. ಯಾಕಂದರೆ ನಮಗೆ 10 ದಿನ ಕಲಿಬೇಕು, 11ನೇ ದಿವಸ ನಾವು ಕಳಶವನ್ನು ತೆಗಿಬೇಕಾಗಿರ್ತದೆ, ಅಂದರೆ ವಿಸರ್ಜನೆ ಮಾಡಬೇಕು. ಸೊ ಆ ಕಾರಣಕ್ಕೆ 11 ದಿವಸ ಆಗಿದ ನಂತರ ಅಮಾವಾಸ್ಯೆಗೆ ಇಟ್ಟಿದ್ದ ಕಾಯಿಯನ್ನೇ ಇಟ್ಟು ಪೂಜೆ ಮಾಡ್ಬೋದು. 2 ಕಳಶ ಇಚ್ಚ ತುಂಬಾ ಒಳ್ಳೆಯದು, ಅದು ನಿಮಗೆ ತೊಂದರೆ ಬರಲ್ಲ. ನೀವು ಯುಗಾದಿ ಹಬ್ಬದ ನಂತರ ನಿಮ್ಮ ದಿನನಿತ್ಯದ ಕಳಶಕ್ಕೆ ಅಮಾವಾಸ್ಯೆ ಕಾಯಿಯನ್ನು ಇಟ್ಟು ಪೂಜೆ ಮಾಡಿ. ಹಾಗೆ ನವರಾತ್ರಿಗೆ ಅಂತ ಇಟ್ಟಿರುವಂಥ ಕಳಶವನ್ನು ಹಾಗೆಯೇ ಇಟ್ಟು 11 ದಿವಸ ತನಕ ಅದು ಮಾತ್ರ ಏನು ಮಾಡಲು ಹೋಗ್ಬೋದು. ಆ ರೀತಿ ಕೂಡ ಮಾಡ್ಬೋದು. ನಿಮಗೆ ಹೇಗಾಗ್ತದೋ ಆ ರೀತಿ ಮಾಡಿ. ಮತ್ತು ದೇವರ ಮನೆ ಶುದ್ಧಿ ಕಾರ್ಯ ಯಾವಾಗಪ್ಪ ಅನ್ನೋದಾದರೆ ನಮಗೆ 18ನೇ ತಾರೀಕು ನಮಗೆ ಅಮಾವಾಸ್ಯೆ ಇರುವಂಥದ್ದು. ಸೊ ನಾವು ಭಾನುವಾರ ಸೋಮವಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲ ಅಂದರೆ 18ನೇ ತಾರೀಕು ನಾವು ಬೆಳಿಗ್ಗೆ 8 ಗಂಟೆ ಮುಂಚೆನೇ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ನಂತರ ನಮಗೆ ಅಮಾವಾಸ್ಯೆ ತಿಥಿ ನಮಗೆ ಪ್ರಾರಂಭವಾಗ್ತದೆ. ಅದು ಕೂಡ ನಮಗೆ ಮಾಡಲಿಕ್ಕೆ ಆಗಿಲ್ಲ ಅನ್ನೋದಾದರೆ ನೀವು ಗುರುವಾರ ಕೂಡ ನೀವು ಮಾಡ್ಕೋಬೋದು. ಅಂದರೆ ಬೆಳಿಗ್ಗೆ 7 ಗಂಟೆ ನಂತರ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ನಮಗೆ 7 ಗಂಟೆವರೆಗೆ ನಮಗೆ ಅಮಾವಾಸ್ಯೆ ಇರುವಂಥದ್ದು. ಸೊ ಆ ಕಾರಣಕ್ಕೆ 7 ಗಂಟೆ ನಂತರ ನೀವು
ನೀವು ಎಲ್ಲ ಪೂಜೆ ಕೋಣೆಯನ್ನು ಶುದ್ಧಿಯನ್ನು ಮಾಡಿಕೊಂಡು ನಿಮ್ಮ ಮನೆ ಕಲಶ ಸ್ಥಾಪನೆ ಮಾಡಿ, ನೀವು ನವರಾತ್ರಿ ಹಬ್ಬ ಆಚರಣೆ ಮಾಡುವುದಾದರೆ ಆ ಒಂದು ಚಾಮುಂಡೇಶ್ವರಿ ಅಮ್ಮನವರ ಒಂದು ಕಲಶ ಸ್ಥಾಪನೆ ಮಾಡಿ ನೀವು ಅಕ್ಕನ ನಿರ್ಪಾದನೆ ಮಾಡಿಕೊಂಡು ನಂತರ ನೀವು ಪೂಜೆಯನ್ನು ಕೂಡ ನೀವು ಮಾಡ್ಬೋದು. ವಿಶೇಷವಾಗಿ ನೀವು ಅಡುಗೆಯನ್ನು ಸೇವನೆ ಮಾಡಿಕೊಂಡು ಆ ರೀತಿ ಕೂಡ ನೀವು ಆಚರಣೆ ಮಾಡ್ಬೋದು. ಒಟ್ಟಾರೆ ನಿಮಗೆ ಯಾವ ರೀತಿ ಆಗ್ತದೋ ಆ ರೀತಿ ನೀವು ಆಚರಣೆ ಮಾಡಬಹುದಾಗಿದೆ. ನೀವು ದೇವ್ರ ಮನೆ ನೀವು ಶುದ್ಧಿ ಮಾಡುವಾಗ ಸ್ವಲ್ಪ ಮಟ್ಟಿಗೆ ನೀವು ಗಂಜಲನ್ನು ಹಾಕ್ಕೊಂಡು ನೀವು ಶುದ್ಧಿ ಮಾಡಿ, ಅದು ಒಳ್ಳೆಯದು. ನೋಡೋಣ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯುಗಾದಿ ಅಮಾವಾಸ್ಯೆ ಹಾಗೆಯೇ ಕಲಶದ ಕಾಯಿಯ ಬಗ್ಗೆ ಮತ್ತು ದೇವರ ಮನೆ ಶುದ್ಧಿ ಕಾರ್ಯದ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದೆ. ಇದಕ್ಕೆ ಇಷ್ಟವಾಗಿ ನಾನು ಭಾವಿಸಿದ ಇಷ್ಟವಾದ ಲೈಕ್ ಮಾಡಿ, ಶೇರ್ ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.